ವಿಜಯನಗರ ಸಾಮ್ರಾಜ್ಯದ ಶಕ್ತಿ ಮತ್ತು ಜಾನುಕಲ್ಲೂರು ಕುಲದ ಕಾಯಕ ಸಂಸ್ಕೃತಿ. ಕರ್ನಾಟಕದ ಇತಿಹಾಸದಲ್ಲಿ ವಿಜಯನಗರ ಸಾಮ್ರಾಜ್ಯವು ಸುವರ್ಣಾಕ್ಷರಗಳಲ್ಲಿ ಬರೆಯಲ್ಪಟ್ಟ ಕಾಲ. ಈ ಸಾಮ್ರಾಜ್ಯದ ವೈಭವಕ್ಕೆ ಕೇವಲ ರಾಜಮಹಾರಾಜರಷ್ಟೇ ಅಲ್ಲದೆ ವೈವಿಧ್ಯಮಯ ಕಸುಬುಗಳನ್ನು ಮಾಡುತ್ತಿದ್ದ 10 ಹಲವು ಸಮುದಾಯಗಳ ಶ್ರಮವೂ ಕಾರಣವಾಗಿದೆ. ಅಂತಹ ಶ್ರಮಜೀವಿ ಸಮುದಾಯಗಳಲ್ಲಿ ಕುಂಚಿಟಿಗ ಜನಾಂಗದ ಜಾನುಕಲ್ಲೂರು ಕುಲವು ಅತ್ಯಂತ ಪ್ರಮುಖವಾದುದು. ಆಯುಧಗಳಿಗೆ ಹರಿತ ನೀಡುವ ಸಾಣೆ ಕಲ್ಲುಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಿದ್ದ ಈ ಸಮುದಾಯವನ್ನು ಇತಿಹಾಸದಲ್ಲಿ ಜಾನಕಲ್ಲಿನವರು ಎಂದು ಗುರುತಿಸಲಾಗುತ್ತದೆ. ಜಾನುಕಲ್ಲೂರು ಕುಲದ ಉಗಮ ಮತ್ತು ಕುಂಚಿಟಿಗ ಜನಾಂಗವು ಮೂಲತಃ ಕೃಷಿ ಮತ್ತು ಪಶುಪಾಲನೆಯನ್ನು ಅವಲಂಬಿಸಿದ್ದರೂ ಕಾಲದ ಅವಶ್ಯಕತೆಗೆ ತಕ್ಕಂತೆ ವಿವಿಧ ಕಾಯಕಗಳಲ್ಲಿ ನೈಪುಣ್ಯತೆ ಸಾಧಿಸಿತ್ತು. ಇದರಲ್ಲಿ ಒಂದು ಭಾಗದ ಜನರು ಗಟ್ಟಿಯಾದ ಕಲ್ಲುಗಳನ್ನು ಒಡೆದು ಅವುಗಳನ್ನು ಆಯುಧಗಳಿಗೆ ಹರಿತ ನೀಡುವ ಸಾಣೆ ಕಲ್ಲುಗಳನ್ನಾಗಿ ರೂಪಿಸುವ ಕಲೆಯನ್ನು ಕರಗತ ಮಾಡಿಕೊಂಡಿದ್ದರು. ಈ ಕಲ್ಲುಗಳ ಮೂಲಸ್ಥಾನ ಅಥವಾ ಅವರ ಕುಲದ ಹೆಸರಿನಿಂದಾಗಿ ಅವರನ್ನು ಜಾನುಕಲ್ಲೂರು ಅಥವಾ ಜಾನಕಲ್ಲಿನವರು ಎಂದು ಕರೆಯಲಾಯಿತು. ಐತಿಹಾಸಿಕ ಕಸುಬು ಮತ್ತು ತಾಂತ್ರಿಕತೆ. ವಿಜಯನಗರ ಕಾಲದಲ್ಲಿ ಯುದ್ಧಗಳು ನಿರಂತರವಾಗಿ ನಡೆಯುತ್ತಿದ್ದವು. ಅಂತಹ ಸಮಯದಲ್ಲಿ ಕತ್ತಿ, ಈಟಿ, ಕೊಡಲಿ ಮತ್ತು ಕೃಷಿ ಉಪಕರಣಗಳಿಗೆ ನಿರಂತರವಾಗಿ ಹರಿತ ನೀಡುವ ಅವಶ್ಯಕತೆಯಿತ್ತು. ಜಾನುಕಲ್ಲೂರು ಕುಲದವರು. ಒಂದು ಕಲ್ಲುಗಳ ಆಯ್ಕೆ. ಬೆಟ್ಟದ ಸಾಲುಗಳಲ್ಲಿ ಅತ್ಯಂತ ಗಟ್ಟಿಯಾದ ಮತ್ತು ಸಾಣೆ ಹಿಡಿಯಲು ಯೋಗ್ಯವಾದ ಕಲ್ಲುಗಳನ್ನು ಗುರುತಿಸುವ ಅಪಾರ ಜ್ಞಾನ ಇವರಿಗಿತ್ತು. ತಯಾರಿಕಾ ವಿಧಾನ. ಉಳಿ ಮತ್ತು ಸುತ್ತಿಗೆಯಿಂದ ಕಲ್ಲನ್ನು ನಿರ್ದಿಷ್ಟ ಗಾತ್ರಕ್ಕೆ ಕೆತ್ತಿ ನಂತರ ನೀರು ಮತ್ತು ಘರ್ಷಣೆಯ ಮೂಲಕ ಅದನ್ನು ನಯಗೊಳಿಸುತ್ತಿದ್ದರು. ವ್ಯಾಪಾರ. ಇವರು ತಯಾರಿಸಿದ ಕಲ್ಲುಗಳು ಹಂಪಿಯ ಪ್ರಸಿದ್ಧ ಮಾರುಕಟ್ಟೆಗಳಲ್ಲಿ ಮಾರಾಟವಾಗುತ್ತಿದ್ದವು. ಇವರ ಕಲ್ಲುಗಳು ಉತ್ತಮ ಗುಣಮಟ್ಟಕ್ಕೆ ಹೆಸರಾಗಿದ್ದವು. ಸಾಮಾಜಿಕ ಮತ್ತು ಆರ್ಥಿಕ ಪ್ರಾಮುಖ್ಯತೆ. ಜಾನುಕಲ್ಲೂರು ಸಮುದಾಯದ ಕಸುಬು ಅಂದಿನ ಕಾಲದ ರಕ್ಷಣಾ ವ್ಯವಸ್ಥೆಗೆ ಬೆನ್ನೆಲುಬಾಗಿತ್ತು. ಸೈನ್ಯದ ಆಯುಧಗಳು ಮೊಂಡಾದಾಗ ಇವರು ತಯಾರಿಸಿದ ಸಾಣೆಕಲ್ಲುಗಳೇ ಅವುಗಳಿಗೆ ಜೀವ ತುಂಬುತ್ತಿದ್ದವು. ಇದು ಕೇವಲ ವ್ಯಾಪಾರವಾಗಿರದೆ ದೇಶದ ರಕ್ಷಣೆಗೆ ನೀಡುವ ಅಪ್ರತ್ಯಕ್ಷ ಕೊಡುಗೆಯೂ ಆಗಿತ್ತು. ಇದಲ್ಲದೆ ರೈತರ ನೇಗಿಲು ಮತ್ತು ಕುಡುಗೋಲುಗಳನ್ನು ಹರಿತಗೊಳಿಸುವ ಮೂಲಕ ಕೃಷಿ ಚಟುವಟಿಕೆಗಳಿಗೂ ಇವರು ನೆರವಾಗುತ್ತಿದ್ದರು. ರಾಜಮನೆತನದ ಆಯುಧ ಶಾಲೆಗಳಿಗೆ ಇವರು ಪ್ರಮುಖ ಸರಬರಾಜುದಾರರಾಗಿದ್ದರು ಎಂಬ ಐತಿಹಾಸಿಕ ಉಲ್ಲೇಖಗಳಿವೆ. ಸಾಂಸ್ಕೃತಿಕ ಹಿನ್ನೆಲೆ. ಇಂದಿಗೂ ಕುಂಚಿಟಿಗ ಜನಾಂಗದಲ್ಲಿ ಜಾನುಕಲ್ಲೂರು ಎಂಬುದು ಒಂದು ಗೌರವಾನ್ವಿತ ಕುಲವಾಗಿ ಮುಂದುವರಿದಿದೆ. ತಮ್ಮ ಕಾಯಕ ನಿಷ್ಠೆ, ಶ್ರಮ ಮತ್ತು ಪ್ರಾಮಾಣಿಕತೆಗೆ ಈ ಸಮುದಾಯ ಹೆಸರಾಗಿದೆ. ಇವರ ಸಂಸ್ಕೃತಿಯಲ್ಲಿ ಕಲ್ಲು ಮತ್ತು ಸುತ್ತಿಗೆಗೆ ದೈವಿಕ ಸ್ಥಾನವಿದ್ದು, ಕಾಯಕವೇ ಕೈಲಾಸ ಎಂಬ ತತ್ವಕ್ಕೆ ಇವರು ಉತ್ತಮ ಉದಾಹರಣೆಯಾಗಿದ್ದಾರೆ. ಒಟ್ಟಾರೆಯಾಗಿ ಹೇಳುವುದಾದರೆ ವಿಜಯನಗರದಂತಹ ಮಹಾನ್ ಸಾಮ್ರಾಜ್ಯದ ರಕ್ಷಣೆ ಮತ್ತು ಆರ್ಥಿಕತೆಯ ಹಿಂದೆ ಜಾನುಕಲ್ಲೂರು ಕುಲದವರಂತಹ ಕುಶಲಕರ್ಮಿಗಳ ಬೆವರಿನ ಹನಿಗಳಿವೆ. ಜಾನಕಲ್ಲಿನವರು ತಯಾರಿಸಿದ ಪ್ರತಿಯೊಂದು ಸಾಣೆಕಲ್ಲು ಅಂದಿನ ಕಾಲದ ತಾಂತ್ರಿಕ ಪ್ರಗತಿಯ ಸಂಕೇತವಾಗಿತ್ತು. ಇತಿಹಾಸದ ಪುಟಗಳಲ್ಲಿ ಇಂತಹ ಶ್ರಮಜೀವಿ ಸಮುದಾಯಗಳ ಕಥೆಗಳು ಇಂದಿನ ಪೀಳಿಗೆಗೆ ಕಾಯಕದ ಮಹತ್ವವನ್ನು ಸಾರುತ್ತವೆ.